ಸಂವಿಧಾನ ಜಿಂದಾಬಾದ್. ಇದು ಇಂದು ಇವತ್ತು ನಾವು ಸೇರಿದಂಥ ಕಾರಣ ಅಂತಂದರೆ ಏನು ನಡೀತಾ ಇದೆ ನಮ್ಮ ದೇಶದಲ್ಲಿ. ನಮ್ಮ ದೇಶ ಭಾರತ ಅಂದರೆ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲ ಸೇರಿ ಎಲ್ಲ ಮೈನಾರಿಟಿ ಎಲ್ಲರ ಜಾತಿ ಧರ್ಮನೂ ಎಲ್ಲ ನಡೆದುಕೊಂಡು ಹೋಗೋಂಥ ದೇಶ ನಮ್ಮದು. ಈ ದೇಶದಲ್ಲಿ ಏನು ನಡೀತಾ ಇದೆ ಇದರ ವಿರುದ್ಧವಾಗಿ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಪ್ರತಿದಿನ ಒಂದೊಂದು ಕೇಸನ್ನು ಆಗ್ತಾ ಇದೆ, ಪ್ರತಿದಿನ ಒಂದೊಂದು ಅನ್ಯಾಯನೂ ಆಗ್ತಾ ಇದೆ. ಏನು ಮಾಡ್ತಾ ಇದೆ? 2014ರಿಂದ ಯಾವಾಗಿನಿಂದ BJP ಸರ್ಕಾರ ಬಂದಿದೆ ಅವಾಗಿನ ಹಿಡಿದು ಜಾತಿ ಧರ್ಮ ಭೇದ ಭಾವ ಏನಿದೆಯಲ್ಲ ಎಲ್ಲ ಕಡೆ ಯಾವ ದೇಶದಲ್ಲಿ ಇದ್ದಿದ್ದಂಥ ಎಲ್ಲ ದೇಶದಲ್ಲಿ ಬೇರೆ ಬೇರೆ ದೇಶದಲ್ಲಿ ದೇಶಗಳನ್ನು ಮುಂದೆ ತರಲು ಪ್ರಯತ್ನ ಮಾಡ್ತಾರೆ. ಸೈಂಟಿಸ್ಟ್ಗಳನ್ನು ಹುಟ್ಟಿಸ್ತಾರೆ, ಸೈಂಟಿಸ್ಟ್ಗಳನ್ನು ಬೆಳೆಸ ಮಾಡ್ತಾರೆ. ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ? ಮಸ್ಜಿದ್ ಮೇಲೆ ಅಟ್ಯಾಕ್ ಮಾಡೋದಾ ಅಥವಾ ಚರ್ಚ್ ಮೇಲೆ ಅಟ್ಯಾಕ್ ಮಾಡೋದಾ? ಇದು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡೋದಾ? ಇದೇ ನಮ್ಮ ದೇಶದ ಸಂಸ್ಕೃತಿ, ಇದು ನಮ್ಮದು ಭಾರತ ದೇಶ ಸಂಸ್ಕೃತಿನ ನಾವೆಲ್ಲರೂ ಸೇರಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ, ಖಂಡಿಸ್ತಾ ಇದ್ದೇವೆ. ಏನಂತಂದರೆ ಮೊನ್ನೆ ಆಗಿರೋಂಥ ಕೋಲ್ಹಾಪುರನಲ್ಲಿ ಮಸೀದಿ ಮೇಲೆ ಅಟ್ಯಾಕ್ ಆಗಿದೆ ಮತ್ತು ಚರ್ಚ್ ಮೇಲೆ ಅಟ್ಯಾಕ್ ಆಗಿದೆ. ಯಾಕೆ ಆಗ್ತಾ ಇದೆ ಇದು? ಖಂಡಿಸೋದು ಅಂತಂತಂದರೆ ನಾವು ಪೊಲೀಸರ ಮೇಲೆ ಮತ್ತು ನಮ್ಮ ಕಾನೂನಿನ ಮೇಲೆ ನಾವು ನಂಬಿಕೆ ಇಟ್ಟು ನಡೀತಾ ಅಂತ ನಮ್ಮ ದೇಶದ ವಾಸಿಗಳು ನಮಗೆ ಕಾನೂನು ಮತ್ತು ನಮ್ಮ ದೇಶದ ಸಂವಿಧಾನ ಮೇಲೆ ಭರವಸೆ ಇದೆ. ಆದರೆ ಈ ಸರ್ಕಾರ ಬಂದು ಹಿಡಿದು ಏನು ಮಾಡ್ತಾ ಇದೆ? ಬರೇ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಇದೇ ಥರ ಆಗಿ ಎಲ್ಲ ಒಂದೊಂದಾಗಿ ಎಲ್ಲನೂ ಬೇರೆ 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 ಪಡಿಸ್ತಾ ಇದೆ. ಇದು ದೇಶ ಎಲ್ಲರೂ ಸೇರಿ ಬಾಳಂಥ ದೇಶ ನಮ್ಮ ಭಾರತ ದೇಶ. ಇಲ್ಲಿ ನಡೆಯೋದಿಲ್ಲ ಈ ಕಾನೂನದು. ಏನು 2014ರಿಂದ ಮೋದಿ ಸರ್ಕಾರ ಏನು ಬಂದಿದೆಯಲ್ಲ, BJP ಸರ್ಕಾರ ಏನು ಮಾಡ್ತಾ ಇದೆಯಲ್ಲ, ಇದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇನ್ನೊಂದು ಏನಂತಂದರೆ ಕೋಲ್ಹಾಪುರನಲ್ಲಿ ಮಸೀದಿ ಮೇಲೆ ಅಟ್ಯಾಕ್ ಆಗಿದೆ ಮುಸ್ಲಿಮ್ದವ್ರದ್ದು. ಕೆಲವೊಂದು ಸಲ ಮುಸ್ಲಿಮ್ದವರು ರ್ಯಾಲಿ ತೆಗಿತಾರೆ. ಒಂದು ವೇಳೆ ತಪ್ಪು ಮಾಡಿಲ್ಲ ಅಂತಂದ್ರೆ ಆ ಹುಡುಗರಿಗೆ ಅರೆಸ್ಟ್ ಮಾಡಿ, ತಪ್ಪು ಮಾಡಲಾರ್ದ ಹುಡುಗರಿಗೆ ಅರೆಸ್ಟ್ ಮಾಡಿ ವೈದಿ ಜೈಲ್ನಾಗ ಹಾಕ್ತಾರೆ. ಇಲ್ಲಿ ಸಂಘಿ ಏನು ಮಾಡಿದ್ದಾರೆ? ವಿಡಿಯೋ ವೈರಲ್ ಆಗಿದೆ, ಕಾನೂನು ಪ್ರಕಾರ ಅವರಿಗೆ ಇದು ಸಿಕ್ಕಿದೆ. ಅವ್ರ ವಿಡಿಯೋ ವೈರಲ್ ಆದ್ಮೇಲೆ ಸಂಘಿಗಳು ಹಿಡಿದ ಕೇಸಿಂದ ಅವರಿಗೆ ಅಲ್ಲಿ ಇದು ಮಾಡ್ತಾ ಇಲ್ಲ, ಅವ್ರಿಗೆ ಶಿಕ್ಷೆ ಕೊಡ್ತಾ ಇಲ್ಲ. ಇದು ಶಿಕ್ಷೆ ಕೊಡಬೇಕು. ಚರ್ಚ್ ಆಗಲಿ, ಮಸೀದ್ ಆಗಲಿ, ಯಾವುದು ದಲಿತ ಜನ ಆಗಲಿ ಅಥವಾ ಯಾವ ನಮ್ಮ ದೇಶದಲ್ಲಿ ಎಲ್ಲ ಜಾತಿ ಧರ್ಮದವರು ಯಾರ ಮೇಲೆ ಅನ್ಯಾಯವಾಗಲಿ ಆ ಅನ್ಯಾಯದ ವಿರುದ್ಧವಾಗಿ ನಾವು ನಿಲ್ಲುತ್ತೇವೆ. ಇದೇ ಕೋಲ್ಹಾಪುರ ಮಸೀದ್ ಆಗಲಿ ಅಥವಾ ಚರ್ಚ್ ಆಗಲಿ ಎಲ್ಲನೂ ಖಂಡಿಸಿ ನಾವು ಅದರ ವಿರುದ್ಧವಾಗಿ ಪ್ರತಿಭಟನೆ ಮಾಡುತ್ತೇವೆ. ಹೆಣ್ಣು ಮಕ್ಕಳನ್ನು ಆಗಲಿ BJP ಸರ್ಕಾರಕ್ಕೆ ನಾವು ಹೇಳೋದು ಇದೇ ಉದ್ದೇಶ, ದೇಶವನ್ನು ಒಂದಾಗಿ ಒಗ್ಗಟ್ಟವಾಗಿ ಇಡುವ ನಮ್ಮ ಪ್ರಯತ್ನವಿದೆ. ನಾವು ಎಲ್ಲಿ ಹೋದ್ರೂ ಭೀ ನಮ್ಮ ದೇಶ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ನಾವೆಲ್ಲ ಇರೋದು ಸುತ್ತಮುತ್ತಲು ನಮ್ಮೆಲ್ಲ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿದವ್ರೆ. ನಮ್ಮಲ್ಲಿ ಭೇದ ಭಾವ ಬರ್ತಾ ಇಲ್ಲ. ಇದು ಮಾಡಿರುವಂಥ ಕೆಲಸ ಏನಂದರೆ ಕೆಲವು 4 ಸಂಘಿಗಳ ಇದು ಏನಿದೆ ಅಲ್ಲ ಆ ಸಂಘಿಗಳದು ಕೆಲಸ. ಇದು ಯಾವುದೇ ಹಿಂದೂ ಇಲ್ಲ, ಮುಸ್ಲಿಂ ಇಲ್ಲ, ಸಿಖ್ ಇಲ್ಲ. ಯಾಕಂದರೆ ಹಿಂದೂ ಮುಸ್ಲಿಮರ ಸುತ್ತಲೇ ಇರ್ತೀವಿ ನಾವು. ಆದರೆ ಒಂದು ದಿನ ನಮ್ಮಲ್ಲಿ ಭೇದ ಭಾವ ಬಂದಿಲ್ಲ. ಈಗ ಬರ್ತಾ ಇದೆ. ಯಾವ ಸಂಘಿಗಳು ಇಂಥ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ದೇಶದ ಒಡೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ, ನಮ್ಮ ರಾಜ್ಯದ ಶಾಂತಿಯನ್ನು ಹಾಳು ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ವಿರುದ್ಧವಾಗಿ ಕಾನೂನು ಕ್ರಮವಾಗಿ ಬದ್ಧವಾಗಿ ತಗೋಬೇಕು. ಅವ್ರಿಗೆ ಕಾನೂನು ವಿರುದ್ಧವಾಗಿ ನಂದು ಇದೇಷ್ಟೇ ಹೇಳ್ತೇನೆ. ಮತ್ತು ಇನ್ನೊಂದು ನಮ್ಮದೆಲ್ಲ ದಲಿತ ಸೇನೆ ಮತ್ತು ನಮ್ಮದು ಯಾವುದಾಗಲಿ ಎಲ್ಲ ಸಂಘಟನೆಗಳು ಎಲ್ಲ ನಮ್ಮದು NGO ಸಂಘಟನೆಗಳು ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಾವು ಎಲ್ಲರೂ ಸೇರಿ ಒಂದೇ ಮಾತು ಹೇಳ್ತೇನೆ, ನಾವು ಎಲ್ಲ ಒಂದಾಗಿ ಇರಬೇಕು, ನಮ್ಮ ದೇಶನ ಕಾಪಾಡಿಕೊಳ್ಬೇಕು. ನಮ್ಮ ದೇಶ ವಿವಿಧ ಜಾತಿಯ ಸೇರಿದಂಥ ನಮ್ಮದು ದೇಶವಾಗಿದೆ. ಎಲ್ಲರೂ ಸೇರಿ ಒಂದಾಗಿ ಬಾಳೋಣ. ಮುಂದೆ ನಾವು ಎಲ್ಲರೂ ಏನು ತಪ್ಪಾದರೂ ಭೀ ಎಲ್ಲರೂ ಸೇರಿ ಅನ್ಯಾಯದ ವಿರುದ್ಧ ಪ್ರತಿಭಟನೆಯನ್ನು ಮಾಡೋಣ.